ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಿಮಗೆ ತಿಂದಿ ಜೀರ್ಣನೇ ಆಗಲ್ಲ ನೋಡಿ. ಅಮ್ಮ ಪ್ಲೀಸ್ ಇವತ್ತೊಂದಿನ ಇಲ್ಲೇ ಇರೋಣ. ವಂಶಿ ಅದಕ್ಕೆ ನಮ್ ಜೊತೆ ಇದ್ದು ಅವ್ರನ್ನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ. ಓ ಹೀಗಂತ ಹೇಳು ಅಂತ ಕೃಷ್ಣ ಹೇಳ್ಕೊಟ್ಟ. ನಂದೇನು ಅಭ್ಯಂತರ ಇಲ್ಲ, ಎಲ್ರೂ ಇಲ್ಲೇ ಇರ್ತೀವಿ ಅಂದ್ರೆ ನಾನು ಇರ್ತೀನಿ. ನಾನ್ ಯಾಕ್ರಿ ನಾನು ಆಡಿದ ಮಾತನ್ನು ವಾಪಸ್ ತಗೋಬೇಕು? ನಾನ್ ಯಾಕ್ರಿ ಊರವ್ರ ಎದುರಿಗೆಲ್ಲ ನಿಮ್ಗೆ ಕ್ಷಮೆ ಕೇಳ್ಬೇಕು? ನಾನೇನ್ ಇಲ್ದೇ ಇರೋದ ಹೇಳ್ತಿದ್ದೀನಿ, ಇರೋದೇ ತಾನೇ ನಾ ಹೇಳ್ತಿರೋದು. ನಿಮ್ ಈ ಯೋಗ್ಯತೆ ಮೊದ್ಲೇ ಗೊತ್ತಿದ್ರೆ ಮನೆಯಿಂದ ಕತ್ ಹಿಡಿದು ಆಚೆ ತಳ್ಳಿರ್ತಾ ಇದ್ದೆ ನಾನು ಮೊದ್ಲೇ ಮಾಡ್ದೆ. ಹೆಣ್ ಕೇಳಕ್ ಬಂದಿದ್ರಿ ನೆನ್ಪಾಯ್ತಾ? ಏನ್ ಹೇಳಿದ್ದೆ ನಾನು? ಕೊಡಕ್ಕೆಲ್ಲ ಹೋಗ್ರಿ ಅಂತ ಹೇಳಿದ್ದೆ. ಮತ್ತೆ ನಾನೇ ಬಂದಲ್ಲ, ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ನೀ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಮ್ಮ ಅಣ್ಣನಿಗೆ ಬೆಲೆ ಕೊಡ್ದವ್ರ ಯಾರ ಜೊತೆನೂ ಸಂಬಂಧ ಬೆಳ್ಸಕ್ ನಮಗೆ ಇಷ್ಟ ಇಲ್ಲ. ನೋಡಿದ್ರಾ, ನಿಮ್ ಯಾವ ಗಾಳಕ್ಕೂ ನಮ್ ತಮ್ಮ ಬೀಳೋನಲ್ಲ. ನಿಮ್ದೇನಿದ್ರು ಈಗ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ ಊರಿಗೆ ಹೋಗ್ತಾ ಇರೋದೇ ಕೆಲ್ಸ. 1000 ಜನ ಗಂಡುಗಳು ಕ್ಯೂ ನಿಂತ್ಕೊಂಡಿದ್ರು, ನನ್ನ ಮಗಳು ನೋಡಕ್ ಬಂದಿದ್ರು. ಬಾಯಿ ಬಂದಾಗ ಮಾತಾಡ್ತೀನಿ. ಈಗ ತಾನೇ ಹೇಳಿದ್ರಲ್ರಿ, ನಾನು ಅಷ್ಟೇ ಹುಡುಕಿದ್ರು ನಿಮ್ ತಮ್ಮನಂತ ಹುಡುಗ ಸಿಕ್ತಿರ್ಲಿಲ್ಲ ಅಂತ. ಹೋಗ್ರಿ ಹೋಗ್ರಿ, ಯಾಕೆ ಹೋಗ್ರಿ ಬಂದಿದ್ದೀರಾ? ಹೌದ್ರಿ, ಕೆಲಸ ಮಾಡ್ತಿದ್ದೀರಾ ನೀವುಗಳು. ಹೋಗ್ತಿವ್ರಿ ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನೇನ್ರಿ ಮಾತಾಡ್ತಿದ್ದೀನಿ? ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ತಲೆನೋವು ಕಡಿಮೆ ಆಗ್ಲಿಲ್ವಾ? ಇಲ್ಲ, ಇನ್ನೂ ಇದೆ. ಇಷ್ಟು ದಿವಸದವರೆಗೂ ನಿಮ್ ಮನೆಯಲ್ಲಿದ್ದು ನಿಮ್ಮ ಆತಿಥ್ಯನ ಸ್ವೀಕಾರ ಮಾಡಿದ್ವಿ. ಇನ್ಮೇಲೆ ಈ ಮನೆಯಲ್ಲಿ ಅಂದ್ರೆ ನಿಮ್ ಮನೆ ಇದ್ದಾಗೆ ಇದೂನು ಇವತ್ ರಾತ್ರಿ ಇರ್ಬೇಕು, ನಮ್ಮ ಆತಿಥ್ಯ ಸ್ವೀಕಾರ ಮಾಡ್ಬೇಕು. ರೀ, ನಾನು ಆಗ್ಲೇ ಎಲ್ರಿಗೂ ಹೇಳಿ ಒಪ್ಸಿದೀನಿ. ಓ ಹೌದಾ? ಯಜಮಾನ ಹೇಳಿದ್ಮೇಲೆ ಮುಗೀತು, ನಮ್ದೇನು ಇಲ್ಲ. ಮನೆಯವರೆಲ್ಲ ಖುಷಿಯಾಗಿರುವಾಗ ಈ ವಿಷಯನ ಮಾತಾಡಿ ಇವರೆಲ್ಲರ ಮನಸ್ಸನ್ನು ನೋಯಿಸ್ಬೇಕಾ? ನಾನೀಗ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಎಲ್ಲರ ಖುಷಿ ಮೇಲೂ ಕಲ್ಲು ಹಾಕ್ದಾಗತ್ತೆ. ಹಾಗಂತ ಇದು ಸಮಯ ನೋಡಿ ಮಾತಾಡೋ ವಿಷಯನೂ ಅಲ್ಲ. ಆದರೆ ತಾಳ್ಮೆ ಕಳ್ಕೊಂಡು ಈಗ ಮಾತಾಡೋದು ಸರಿಯಲ್ಲ. ಏನು ಮಾಡಲಿ? ಈ ಮಾಯನ್ಗಂತೂ ತಲೆಯಲ್ಲಿ ಬುದ್ಧಿ ಇಲ್ಲ. ಈ ಭಾವ ಆದ್ರೂ ಸ್ವಲ್ಪ ಯೋಚನೆ ಮಾಡೋದಲ್ವಾ? ಅವಳು ಹೇಳೋದಿಕ್ಕೆಲ್ಲ ಕೋಲಿ ಬಸವಂತರ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಭಾವ ಈ ವಿಷಯನ ಅಪ್ಪನ ಹತ್ರ ಹೇಳೋ ಮೊದಲು ನಾನೇ ಎಲ್ಲ ವಿಷಯನ ಅಪ್ಪನ ಹತ್ರ ಹೇಳೋದು ಒಳ್ಳೇದು. ಇಲ್ಲ ಅಂದ್ರೆ ಈ ಮನೆ ರಣರಂಗ ಆಗ್ಬಿಡುತ್ತೆ. ಅಪ್ಪ ಎಲ್ಲಿ? ನಾನ್ ನಿಮ್ಗೆ ಎಷ್ಟು ಗಂಟೆಗೆ ರೀ ಬರಕ್ ಹೇಳಿದ್ ನಾನು? ಬರ್ಬೇಕಲ್ವೇನ್ರಿ? ಬನ್ನಿ ಬೇಗ. ಆಮೇಲೆ ಅಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. 1 ನಿಮಿಷ ತಡಿ, ಮಾತಾಡ್ತೀನಿ. ವಂಶಿ ಇಲ್ಲಿದ್ಯಾ ನೀನು? ಬಾಯ್ ಕಡೆ. ಅಲ್ಲ, ಟೈಮ್ ಸಿಕ್ಕಿದ್ರೆ ಸಾಕು ನಿಮ್ಮ ಅಪ್ಪನ್ ಬಂದ್ ಅಂಟ್ಕೊಂಡ್ಬಿಡ್ತೀಯಲ್ಲ. ಹಾಲ್ ಕುಡ್ದಿದ್ ಲೋಟನೆಲ್ಲ ಅಲ್ಲೇ ಇಟ್ಟು ಬಂದಿದ್ಯಾ, ಅದನ್ನೆಲ್ಲ ಕ್ಲೀನ್ ಮಾಡೋದಲ್ವಾ? ಅದನ್ನ ಆಮೇಲೆ ಮಾಡಿದ್ರಾಯ್ತು ಬಿಡಮ್ಮ. ಅಪ್ಪನ ಹತ್ರ ಮಾತಾಡ್ಬೇಕು. ಆಮೇಲೆ ಯಾವಾಗ್ಲೇ ಮಾಡ್ತೀಯಾ? ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ಒಳ್ಳೆ ಹುಚ್ಚುಡ್ಗಿ ನೀನು. ನಿಮ್ಮಪ್ಪ ಎಲ್ಲಿಗೂ ಹೋಗಲ್ಲ, ಮೊದ್ಲು ಹೋಗು ಅದನ್ನ ಕ್ಲೀನ್ ಮಾಡು. ಪ್ಲೀಸ್ ಅಮ್ಮ. ಹೋಗು ಪುಟ, ಹೋಗು. ರೀ, ನಿಮ್ಮೂರವ್ರು ಬಂದ್ರ? ಅದನ್ನೇ ಮಾತಾಡ್ತಿದ್ದೀನಮ್ಮ, ಬರ್ತಾ ಇದಾರಂತೆ. ಆಯ್ತು, ಬೇಗ ಬನ್ನಿ. ಅಕ್ಕ ಬಂದೆ, 1 ನಿಮಿಷ ಬರ್ತೀನಿ ರೀ. ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳೋಣ ಅನ್ಕೊಂಡ್ರೆ ಈ ಅಮ್ಮ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಈಗ ಏನಪ್ಪ ಮಾಡೋದು? ಒಂದ್ ವೇಳೆ ಭಾವ ಏನಾದ್ರೂ ಮಾಯಾ ಹೇಳ್ದಂಗೆ ಮಾಡ್ಬಿಟ್ರೆ ಈ ಸಂಬಂಧಗಳೆಲ್ಲ ಹಾಳಾಗೋಗುತ್ತಲ್ಲಪ್ಪ. ಈ ಕೋದಂಡನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅವ್ನ್ ಸಿಟ್ಟಲ್ ಹೋಗಿದ್ ನೋಡಿ ಮನೇಲಿ ಯುದ್ಧ ಆಗುತ್ತೆ ಅನ್ಕೊಂಡೆ, ಆದ್ರೆ ಹುಲ್ಕಡ್ಡಿನೂ ಅಲ್ಲಾಡ್ಲಿಲ್ಲ. ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ಇಷ್ಟೊತ್ತಿಗೆ ದೊರೆಸ್ವಾಮಿ ಅವ್ರ ಗಾಡಿ ಹಚ್ಚಿ ಅವ್ರ ಮನೆಗ್ ಕಳ್ಸ್ತಿದ್ದೆ. ಆದ್ರೆ ಇವನಲ್ಲಿ ಸುಮ್ನೆ ಕುತ್ಕೊಂಡು ದೊಂಬ್ರಾಟ ನೋಡ್ತಿದ್ದಾನೆ.